ಭರಣಿ ವೆಂಕಟೇಶ್ ಅವ್ರನ್ನ ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ನಾವೆಲ್ಲ ಬೆಂಬಲ ಸೂಚಿಸಿ ನಿಲ್ಲಿಸಿದ್ದೇವೆ. ಈ ಬಾರಿ ಕೂಡ ಅತಿ ಹೆಚ್ಚಿನ ಬಹುಮತದಿಂದ ಅವರು ಆರಿಸಿ ಬರ್ತಾರೆ. ಇದು ಯಾವುದೇ ಒಂದು ಪಕ್ಷದ ಚುನಾವಣೆ ಅಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನೀವು ಸ್ಪರ್ಧೆ ಮಾಡಿ ಜಯಶೀಲರಾಗಿ ಬನ್ನಿ ಅಂತಕ್ಕಂಥ ಆಶೀರ್ವಾದನ ಅವ್ರು ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ನೀವೆಲ್ಲ ಭರಣಿ ವೆಂಕಟೇಶನ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇನೆ. ಈಗ ಪ್ರಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಾ ಇದೆ. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ವೆಂಕಟೇಶ್ ಅಂದರೆ ಭರಣಿ ವೆಂಕಟೇಶ್ ಅವ್ರನ್ನ ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ನಾವೆಲ್ಲ ಬೆಂಬಲ ಸೂಚಿಸಿ ನಿಲ್ಲಿಸಿದ್ದೇವೆ. ಕಳೆದ ಬಾರಿ ಕೂಡ ಅವರು ನಮ್ಮ ಬೆಂಬಲದ ಅಭ್ಯರ್ಥಿಯಾಗಿ ನಿಂತು ಕೋಚಿ ಮೂಲನಲ್ಲಿ ಜಯಗಳಿಸಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಏನಾಗಿದೆ ಅದರಲ್ಲಿ ಕೂಡ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಪ್ರತಿನಿಧಿಗಳೇನಿದ್ದಾರೆ, ಡೆಲಿಗೇಟ್ಸ್ ಅಂತ ಏನು ಹೇಳ್ತೀವಿ, ಅವರಲ್ಲಿ ಮನವಿ ಮಾಡಿದ್ದೇವೆ. ಈ ಬಾರಿ ಕೂಡ ಅತಿ ಹೆಚ್ಚಿನ ಬಹುಮತದಿಂದ ಅವರು ಆರಿಸಿ ಬರ್ತಾರೆ. ಆ ಒಂದು ವಿಶ್ವಾಸ ಇದೆ. ಇವತ್ತು ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿ ಅಧಿಕೃತವಾಗಿ ಈ ಒಂದು ಪ್ರಚಾರವನ್ನು ಶುರು ಮಾಡಿದ್ದೇವೆ. ಮುಂದಿನ ಭಾನುವಾರ ಅಂದರೆ 1ನೇ ತಾರೀಕು 2ನೇ ತಿಂಗಳು ಚುನಾವಣೆ ಬೆಳಗ್ಗೆ 9ರಿಂದ ಸಂಜೆ 4ರವರೆಗೆ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲಿ ಎಲ್ಲ ಮತದಾರರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ಮತವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಇದು ಯಾವುದೇ ಒಂದು ಪಕ್ಷದ ಚುನಾವಣೆ ಅಲ್ಲ, ಸಹಕಾರ ಸಂಘದ ಚುನಾವಣೆ. ಇದರಲ್ಲಿ ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನೀವು ಸ್ಪರ್ಧೆ ಮಾಡಿ ಜಯಶೀಲರಾಗಿ ಬನ್ನಿ ಅಂತಕ್ಕಂಥ ಆಶೀರ್ವಾದನ ಅವ್ರು ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕಳೆದ ಬಾರಿ ಅಂತ ಈ ಬಾರಿ ಕೂಡ ಅವ್ರನ್ನ ಜಯಶೀಲರಾಗಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೇವೆ. ಆ ಭೋಗನಂದೀಶ್ವರನ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರ್ತದೆ ಅಂತ ನಾನು ಭಾವಿಸಿದ್ದೇನೆ. ಈಗ ಮತ್ತೆ ನಾನು ಮನವಿ ಮಾಡೋದೇನೆಂದರೆ, ನಮ್ಮ ಅಭ್ಯರ್ಥಿ ಭರಣಿ ವೆಂಕಟೇಶ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು. ಅವರ ಕ್ರಮ ಸಂಖ್ಯೆ 2, ಅವರ ಚಿಹ್ನೆ ದ್ರಾಕ್ಷಿ ಗೊಂಚಲು. ಆ ದ್ರಾಕ್ಷಿ ಗೊಂಚಲಿನ ಮುಂದೆ ಮುದ್ರೆಯನ್ನು ಒತ್ತುವುದ್ರ ಮೂಲಕ ಮತ್ತೊಮ್ಮೆ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈ ಕೋಚಿ ಮೂಲ್ಗೆ ನನ್ನದೇ ಆದಂಥ ಕೊಡುಗೆ ಕೂಡ ಜಾಸ್ತಿ ಇದೆ, ಅದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಕೆಲವರೆಲ್ಲ ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡಿದ್ವಿ, ಇದು ಮಾಡಿದ್ವಿ, ಹಾಗೆ ಹೀಗೆ ಅಂತೇಳಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರನ್ನ ಒಗ್ಗೂಡಿಸಿಕೊಂಡು, ಸಂಸದರನ್ನ ಒಗ್ಗೂಡಿಸಿಕೊಂಡು, ವೀರಪ್ಪ ಮೊಯ್ಲಿಯವರು ಮತ್ತು ಕೆ ಎಚ್ ಮುನಿಯಪ್ಪನವರು ಸಂಸದರಾಗಿದ್ದರು. ಮುಖ್ಯಮಂತ್ರಿಗಳಲ್ಲಿ ಒಂದು ದಿನಾಂಕ ನಿಗದಿ ಮಾಡಿ ಅವರ ಭೇಟಿ ಮಾಡಿ ಡೈರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಮೆಗಾ ಡೈರಿಗೆ 20 ಎಕರೆ ಜಾಗ ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾವೆಲ್ಲೆಲ್ಲ ಹುಡುಕಿ ಕೊನೆಗೆ 5 ಎಕರೆ ಜಾಗ ಕೇಳಿದ್ಕೊಂಡು ನಾವು ಹಾರ್ಟಿಕಲ್ಚರ್ ಮಿನಿಸ್ಟರ್ ಉಮೇಶ್ ಕತ್ತಿಯವರು ಆಗೋದಿಲ್ಲ ಅಂದಾಗ ಮುಖ್ಯಮಂತ್ರಿಗಳ ಬಳಿ ಎಲ್ಲ ಚುನಾಯಿತ ಪ್ರತಿನಿಧಿ ನಿಯೋಗ ತೆಗೆದುಕೊಂಡು ಹೋಗಿ 20 ಎಕರೆ ನಾವು ಕೇಳಿದಾಗ ಕೊನೆಗೆ ಅಷ್ಟು 20 ಆಗೋದಿಲ್ಲ ಅಂಥೇಳಿ 15 ಎಕರೆ ಮಂಜೂರು ಮಾಡಿದರು. ಮಂಜೂರು ಮಾಡಿಕೊಟ್ಟು ಅದಕ್ಕೆ ಬದಲಾಗಿ ಹೊಸಕೆರೆ ಗೋಪಾಲಕೃಷ್ಣ ಕೆರೆ ಏನಿದೆ ಅದರಲ್ಲಿ DC ಆಫೀಸ್ ಕೊಡ್ತಕ್ಕಂಥ ಜಾಗ ಮತ್ತು ಮಿಲ್ಕಿನ ಕೊಟ್ಟಂಥ ಜಾಗಕ್ಕೆ ಬದಲಾಗಿ 80 ಎಕರೆ ಜಾಗವನ್ನು ಕೂಡ ಮಂಜೂರು ಮಾಡಿಸಿದ್ವಿ. ಅದೇ ರೀತಿ ಅವತ್ತು ಫೈನಾನ್ಸ್ ಸೆಕ್ರೆಟರಿಯಾಗಿ ನಮ್ಮದೇ ತಾಲೂಕಿನ ಶ್ರೀನಿವಾಸ ಮೂರ್ತಿ ಇರೋದು, ಅವ್ರನ್ನ ಭೇಟಿ ಮಾಡಿ ಬಜೆಟಲ್ಲಿ 10 ಕೋಟಿ ಅನುದಾನವನ್ನು ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕಿನ ಕೊಡಬೇಕು, ಅದು ಚಿಕ್ಕಬಳ್ಳಾಪುರಕ್ಕೆ ಅನುಕೂಲ ಆಗೋ ರೀತಿ ಚಿಕ್ಕಬಳ್ಳಾಪುರಕ್ಕೆ ಮಂಜೂರು ಮಾಡಿ ಕೊಡಬೇಕು ಅಂತ ಕೇಳಿದಾಗ ಅವರು ಬಜೆಟಲ್ಲಿ 10 ಕೋಟಿಯನ್ನು ಸೇರಿಸಿದರು. ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ 5 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದೆ. ಮತ್ತು ಇನ್ನು 5 ಕೋಟಿ ಹಣವನ್ನು ಇವ್ರು ತಗೊಳ್ಳಿಕ್ಕಾಗಲಿಲ್ಲ. ಅಂದರೆ ನಿರ್ದೇಶಕರು ಬೇಗ ಕೆಲಸ ಮುಗಿಸಿ ಸರ್ಕಾರನ ಅಪ್ರೋಚ್ ಮಾಡಿದರೆ ಸಿಗ್ತಿತ್ತು, ಅದು ಲ್ಯಾಪ್ಸ್ ಆಯಿತು. 5 ಕೋಟಿ ಮಾತ್ರ ಅನುದಾನ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನನ್ನ ಶ್ರಮ ಕೂಡ ಜಾಸ್ತಿ ಇದೆ. ನಮ್ಮ ತಂದೆಯವರು ಕೂಡ ಕೋಲಾರ ಹಾಲು ಒಕ್ಕೂಟದ ಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡೋದ್ರಿಂದ ಅಂದಿನಿಂದ ಇಂದಿನವರೆಗೂ ಆ ಹಾಲು ಒಕ್ಕೂಟದ ಆಗುಹೋಗುಗಳಲ್ಲಿ ನಾನು ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಆದ್ದರಿಂದ ಈ ಬಾರಿ ನಮ್ಮ ಭರಣಿ ವೆಂಕಟೇಶ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥ ಮನೆಯನ್ನು ಮಾಡ್ತಾಯಿದ್ದೀನಿ. ಸರ್, ಕಾಂಗ್ರೆಸ್ಸಲ್ಲಿ 2 ಅಭ್ಯರ್ಥಿಗಳಾಗಿದ್ದಾರೆ, ಹೇಗೆ ಸರ್ ಇದು?